ಚಿಕ್ಕಮಗಳೂರು ನಗರದ ಕೋಟೆ ಕಡಿದಾಳ್ ರಸ್ತೆಯಲ್ಲಿ ಗಣೇಶೋತ್ಸವ ಸಮಿತಿ ವತಿಯಿಂದ ಗಣೇಶ ಚತುರ್ಥಿಯಂದು ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು, ಇಂದು ಸ್ಥಳೀಯರಿಗೆ ಮತ್ತು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಜನರಿಗೆ ಊಟ ಬಡಿಸಿ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬನ್ನಿ ಹೋಗಿ ಹೋಗಿ ಬಳಿಕ ಮಾತನಾಡಿದ ಅವರು, ಕಡಿದಾಳ್ ರಸ್ತೆಯ ಗಣೇಶೋತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಕಲ ನಿವಾರಕನಾದ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದು, ಇದರ ಅಂಗವಾಗಿ ನೆರೆದಿದ್ದ ಭಕ್ತಾದಿಗಳಿಗೆ, ಸ್ಥಳೀಯರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಕಡಿದಾಳ್ ರಸ್ತೆಯ ಗಣೇಶೋತ್ಸವ ಸಮಿತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಕಲ ವಿಘ್ನಗಳ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ ಕಳೆದ 38 ವರ್ಷಗಳಿಂದ ಪೂಜಿಸ್ಕೊಳ್ತಾ ಬಂದಿದ್ದಾರೆ. ಗಣೇಶೋತ್ಸವದ ಉದ್ದೇಶವೇ ಹಿಂದೂಗಳಲ್ಲಿ ಜಾಗೃತಿಯಾಗಬೇಕು, ಜಾತಿ ಅಸ್ಪೃಶ್ಯತೆಗೆ ಅವಕಾಶ ಇಲ್ಲದೆ ನಾವೆಲ್ಲ ಹಿಂದೂ ಅನ್ನುವಂಥ ಭಾವದ ಜಾಗರಣೆ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಗಣೇಶೋತ್ಸವ ಪ್ರಾರಂಭ ಆಗಿದ್ದು. ರಾಷ್ಟ್ರ ಜಾಗೃತಿಯಾಗಲಿ, ಹಿಂದುತ್ವದ ಜಾಗೃತಿಯಾಗಲಿ, ಆ ಮೂಲಕ ರಾಷ್ಟ್ರಕ್ಕೆ ಬರ್ತಕ್ಕಂಥ ಎಲ್ಲ ಸವಾಲುಗಳನ್ನು ನಾವೆಲ್ಲರೂ ಒಂದಾಗಿ ಎದುರಿಸೋಣ. ಭಗವಂತ ಎಲ್ರಿಗೂ ಎಲ್ಲರ ಮನಸ್ಸಿನ ಸದಿಚ್ಛೆಗಳನ್ನು ಈಡೇರಿಸಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ರಾಷ್ಟ್ರಕ್ಕೆ ಶಕ್ತಿ ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ನಗರಸಭಾ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಭಕ್ತಿಯಿಂದ ವಿಘ್ನೇಶ್ವರನನ್ನು ಪ್ರಾರ್ಥಿಸಿದರೆ ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಹೇಳಿದರು. ಬಾವಿ ಸರ್ಕಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಗಣೇಶನ ಕೂರಿಸಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಾ ಇದ್ದಾರೆ. ಇದು ಇದೇ ರೀತಿ ವಿಜೃಂಭಣೆಯಿಂದ ಜರುಗಲಿ. ಮತ್ತು ನಮ್ಮ ಕೋಟೆ ಗ್ರಾಮಸ್ಥರು, ಹೆಣ್ಣುಮಕ್ಕಳು, ಮಕ್ಕಳುಗಳು ತುಂಬ ವಿಶೇಷವಾಗಿ ಆಸಕ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆಟೋಟ ಸ್ಪರ್ಧೆಗಳಲ್ಲಿ, ಜಾನಪದ ಕಲೆ, ನೃತ್ಯ, ನಾಟಕಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಇದು ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಗರಸಭೆ ಸದಸ್ಯ ಮಧುಕುಮಾರ್ ರಾಜರಸ್ ಅವರು ಮಾತನಾಡಿ, ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವುದರ ಜೊತೆಗೆ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದರು. ಕೋಟೆ ಕಡಿದಾಳ್ ಬಾವಿ ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಗಣಪತಿ ವಿಶೇಷವಾಗಿರುತ್ತೆ. ನಗರದ ಎಲ್ಲ ಗಣಪತಿಗಳಿಗಿಂತ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು, ವಿಭಿನ್ನವಾದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದು ನಮ್ಮ ಗಣಪತಿಯ ವಿಶೇಷ. ಅದೇ ರೀತಿ ಕಳೆದ 38 ವರ್ಷಗಳಿಂದ ಈ ಒಂದು ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದ್ದೀವಿ. ಅನ್ನದಾನ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮಕ್ಕಳ ಚಟುವಟಿಕೆಗಳನ್ನು ಗುರುತಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಗಣಪತಿ ಸೇವಾ ಸಮಿತಿಯಿಂದ ಹಮ್ಮಿಕೊಳ್ತಾ ಇರ್ತೀವಿ. ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರಿಂದ ತುಂಬ ಮನಸ್ಸಿನಿಂದ ಒಂದು ಸಹಕಾರ ಇದಕ್ಕೆಲ್ಲ ಅದ್ದೂರಿಯಾಗಿ ನಡೆಯಲು ಒಂದು ಕಾರಣ. ಅದೇ ರೀತಿ ಈ ಒಂದು ಕೋಟೆ ಬಡಾವಣೆ ಎಲ್ಲ ನನ್ನ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರೂ ಕೂಡ ಈ ಒಂದು ಗಣೇಶೋತ್ಸವ ಅದ್ದೂರಿಯಾಗಲು ಸಹಕರಿಸುತ್ತಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಸಂದರ್ಭದಲ್ಲಿ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು, ಗ್ರಾಮಸ್ಥರು, ಭಕ್ತಾದಿಗಳು ಉಪಸ್ಥಿತರಿದ್ದರು.